ಇಲ್ಲಾಂದ್ರೆ ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡಬಾರ್ದು. ಬರೀ ಇದೇ ಮಾಡ್ತೀರಪ್ಪ, ಎಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಾರೆ. ದೇವ್ರ ಹೆಸರು ಹೇಳ್ಕೊಂಡು ಗಣೇಶನ ಹಬ್ಬ ಬಂದ್ಬಿಟ್ರೆ ಒಂದು ದಂಧೆ. ಗಾಡಿಗೆ ಲೋಡ್ ಹೇಳಿದ್ರು, ಲೋಡಿಗೆ ಹೋಗ್ತಾ ಇದ್ದೀನಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ಹೈವೇಗೆ ಬಂದಿದ್ದೀನಿ. ನ್ಯಾಷನಲ್ ಹೈವೇ ಒಂದು ಬಂದಿದ್ದೀನಿ. ಯಾರು ನೋಡಿದರೆ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ದು ನನ್ನ ಸ್ಟಾರ್ಟಿಂಗಿಂದನೂ ಸಬ್ಸ್ಕ್ರೈಬ್ 8 ಡಬ್ಬಗಳು ಇವೆಲ್ಲ ಕರಗಿಸಿ TMT ಮಾಡೋದು ಗಾಡಿ. ಅದು ಬಳ್ಳಾರಿದು EKR ಅಂತೇಳಿ, EKR ಬ್ರದರ್ಸ್ ಅಂತೇಳಿ ಆ ಗಾಡಿ. ನೋಡು, ಬಿಜಾಪುರಕ್ಕೆ ಲೋಡ್ ನಮ್ಮದು. ನಾಳೆ ಶನಿವಾರ ಲೋಡ್ ಮಾಡ್ಕೊಂಡು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕೊಪ್ಪಳ ಗಿಣಿಗೆರಲ್ಲಿದ್ದೀನಿ. ನಿನ್ನೆ ಮಧ್ಯಾಹ್ನ 4 ಗಂಟೆ ಗಾಡಿ ಖಾಲಿಯಾಗಿದ್ದು. ಸರ್ವಿಸ್ ಎಲ್ಲ ಮಾಡಿಸಿ ನಿಲ್ಲಿಸ್ತೀನಿ. ನಿನ್ನೆ ಸಂಜೆ ಕರೆಂಟ್ ಬೇರೆ ಇರಲಿಲ್ಲ, ಮಳೆ ಬೇರೆ ಬರ್ತಿತ್ತು, ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನೇ ಎಲ್ಲ ಸರ್ವಿಸ್ ಎಲ್ಲ ಮಾಡಿ ನಿಲ್ಲಿಸಿದ್ದೆ. ಇವಾಗ ಇದ್ದೀವಿ, ನೋಡಿದ್ರಿ ಹೊಡಿತವ್ರೆ. ಇಲ್ಲಿ ಬೋರ್ಡ್ ನೋಡಿ, ಹೊಸಪೇಟೆ ಗಿಣಿಗೆರೆ ಬಗನಾಳ್ ಊರದು. ನಮ್ಮ ಅಂಬಾರಿಗೆ ಇವನೇ ನಮ್ಮ ನಾಗು ಗ್ರೀಸ್ ಹೊಡಿತಿರೋನು. ನೋಡಿ ಹೆಂಗ ಜಿಂಬಾಡಿ ಗ್ರೀಸ್ ಹೊಡ್ಕೊಂಡು ಪಂಚರ್ ಅಂಗಡಿಯಲ್ಲಿ ಕೂತಿದ್ದೀನಿ ಆರಾಮಾಗಿ. ಇದು ನಮಗೆ ಇದ್ದಂಗೆ ಪಾರ್ಕಿಂಗು ಇಲ್ಲಿದೆ. ಯಾವಾಗ ಬಂದಾಗ್ಲೂ ಇದೇ ಪಾರ್ಕಿಂಗಲ್ಲಿ ಅಲ್ಲಿ ಸರ್ವಿಸ್ ಮಾಡಿಸೋದು ಗಾಡಿನ. ಇಲ್ಲಿ ಗೀಸು ಪಂಚರ್ ಗಿಂಚರ್ ಅದರೆಲ್ಲ ಇಲ್ಲೇ ಹಾಕ್ಕೊಂಡು ಇಲ್ಲೇ ಕುತ್ಕೊಳ್ಳೋದು. ಸೇಫ್ಟಿಯಾಗಿ ಇರ್ತಿದ್ದ ಜಾಗ, ಆರಾಮಾಗಿ ಮಲಿಕಬೋದು, ಏನು ಸಮಸ್ಯೆ ಇಲ್ಲ ಇಲ್ಲಿ. ಇವತ್ತು ಲೋಡು ಇನ್ನೂ ಏನು ಹೇಳಲಿಲ್ಲ. ಟೈಮು ಅಲ್ಲಿ 8:15 ಆಯ್ತಾ ಬಂತು, ಲೋಡೇ ಹೇಳಲಿಲ್ಲ. ಲೋಡ್ಗಳಿಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ಪಾರ್ಕಿಂಗಲ್ಲಿ ನೋಡಿ, ಮುಂಚೆ ಪಾರ್ಕಿಂಗಲ್ಲಿ ಗಾಡಿನೇ ಇರೋಲ್ಲ, ಒಂದು ಎರಡು ಇರೋದು. ಇವತ್ತು ಬೇಜಾನ್ ಗಾಡಿ ನಿಂತವೆ. ಲೋಡ್ಗಳದೇ ದೊಡ್ಡ ಸಮಸ್ಯೆ ಆಗ್ಬಿಡೈತೆ. ಇವತ್ತು ನೋಡೋಣ ಲೋಡ್ ಎಲ್ಲಿಗಾಗುತ್ತೆ ಏನು ಎತ್ತ ಅಂತ. ಇನ್ನೂ ಯಜಮಾನ್ರು ಫೋನ್ ಮಾಡಿಲ್ಲ. ನಮಗೂ ಗಂಟ್ಲು ಇನ್ನೂ ಎಲ್ಲ ಕಮ್ಮಿ ಆಗೈತೆ, ಜ್ವರ, ಗಂಟ್ಲು ಒಂದು ಇನ್ನೂ ಹಂಗೆ ಐತೆ. ಇರಲಿ ನೋಡೋಣ ಇವತ್ತು ಎಷ್ಟೊತ್ತು ಮಾಡ್ತಾರೆ ಏನು ಅಂತ. ಲೋಡ್ ಗಿಡ ಏನಾಗುತ್ತಾ ಆಗಲ್ವಾ, ಇವತ್ತಿಲ್ಲೇ ಮಲಿಕಬೇಕನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ದುಡ್ಡಿರಬೇಕು, ಮಾಡಬೇಕು, ಇಲ್ಲಾಂದ್ರೆ ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡಬಾರ್ದು. ಬರೀ ಇದೇ ಮಾಡ್ತೀರಪ್ಪ, ಎಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಾರೆ. ದೇವ್ರ ಹೆಸರು ಹೇಳ್ಕೊಂಡು ಗಣೇಶನ ಹಬ್ಬ ಬಂದ್ಬಿಟ್ರೆ ಒಂದು ದಂಧೆ. ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರಿಗೆ ನೋಡಿ 4 ಚೀಟಿ, 50 ರೂಪಾಯಿ. ಏನು ಹೇಳೋಣ, ಒಬ್ಬ ಬೆಳಗ್ಗೆ ಇರ್ತಾನಂತೆ, ಇದು ಬೆಳಗ್ಗೆ ಇರೋನ್ಗಂತೆ, ಇದು ಮಧ್ಯಾಹ್ನ ಇರೋನ್ಗಂತೆ. ಅಯ್ಯ ಒಂದೇ ಊರೇ, ಏನೇನು ಜನಗಳು ಏನಪ್ಪ. ಈ ಗಣೇಶನ ಪಟ್ಟಿ ಕಟ್ಟೆ ನಮ್ಗೆ ಸಾಕಾಗ್ಬಿಡ್ತೈತೆ. 500 ಕಿಲೋಮೀಟರ್ ಓಡಿಸಿ ಒಂದು ಪಟ್ಟಿ ಬರಲ್ಲ. ಇಲ್ಲಿಂದ 2 ಕಿಲೋಮೀಟ್ರಿಗೆ 4 ಪಟ್ಟಿ ತಗೊಂಡಿದ್ದೆ ನೋಡಿ. ನಿನ್ನೆ ತಗೊಂಡೋಗಿದ್ದೀನಿ ಬೆಳಗ್ಗೆ. ಇದು ಬೆಳಗ್ಗೆ ಇರ್ತಾರೆ, ಅವ್ರು ಮಧ್ಯಾಹ್ನ ಮೇಲೆ ಬರ್ತಾರೆ ಅಂತ. ಅವ್ರು ಇನ್ನೊಬ್ರು ಎಂಥ ಜನ ಅವರೇ. ಗಣೇಶನ ಹಬ್ಬ ಮಾಡ್ಬೇಕಾದ್ರೆ ಸ್ವಂತ ದುಡ್ಡಲ್ಲಿ ಮಾಡಬೇಕು, ಎಲ್ಲ ಊರಿನವರೆಲ್ಲ ಸೇರಿ ಹಾಕಿ ಮಾಡಬೇಕು. ಇಲ್ಲಿ ಗಾಡಿಯವ್ರ ಹತ್ರ ಹೋಗೋರು ಬರೋ ಹತ್ರ ಎಲ್ಲ ಈಸ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗೋರು. ಒಂದೇ ಊರಾಗೆ ಎರಡೆರಡು 3 ಅಂದರೆ ನಾವು ಎಷ್ಟಂತ ಕೊಟ್ಕೊಂಡು ಹೋಗೋಣ. ಓನರ್ಗಳು ಲೆಕ್ಕ ತಗೊಳ್ಳಲ್ಲ, ನಾವು ಕೈಯಿಂದ ಹಾಕ್ಬೇಕು. ಫೋನ್ ಬಂದ್ಬಿಡ್ತು ಅಷ್ಟೇ. ಸ್ನೇಹಿತರೆ ನಮ್ಮ ಗಾಡಿಗೆ ಲೋಡ್ ಹೇಳಿದ್ರು, ಲೋಡಿಗೆ ಹೋಗ್ತಾ ಇದ್ದೀನಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ಹೈವೇಗೆ ಬಂದಿದ್ದೀನಿ. ನ್ಯಾಷನಲ್ ಹೈವೇ ಒಂದು ಬಂದಿದ್ದೀನಿ. ಯಾರು ನೋಡಿದರೆ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ. ಅಂದರೆ ಈಗೆಲ್ಲ ಸ್ವಲ್ಪ ಬಿಟ್ಟು ಮುಂದೆ ಬಂದ್ಬಿಟ್ಟೆ, ನ್ಯಾಷನಲ್ ಹೈವೇ ಮುಂದೆ ಬಿಟ್ಟು. ಇಲ್ಲಿ ಹೆಂಗೆ ನಮ್ಮ ಹೈವೇ ಇನ್ನು ಹಿಂದ್ಗಡೆ ಸೂಪರ್ ಆಗಿತ್ತು. ಅವು ಇದ್ರ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸ್ ಹಾಕೋಕ್ಕೆ. ಇದು ನೋಡಿ ಹೆಂಗವೆ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹಿಂದೆ ನೋಡಬೇಕಾಗಿತ್ತು. ನಾನು ವಿಡಿಯೋ ಆನ್ ಮಾಡೋಷ್ಟೊತ್ತಿಗೆ ಅದು ಪಾಸ್ ಆಗ್ಬಿಡ್ತು. ಅದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ ನೋಡಿ. ಅಯ್ಯೋ ಯಪ್ಪ, ಇದರಲ್ಲಿ ಲೋಡ್ ಮಾಡ್ಕೊಂಡು ಹೆಂಗಪ್ಪ ಬರೋದು ಅನ್ನೋದು ಸಾಕಾಗ್ಬಿಡುತ್ತೆ. ಒಟ್ಟಿನಲ್ಲಿ ರೋಡ್ ಕೆಲಸ ಶುರು ಮಾಡಿದ್ದಾರೆ ಮಾಡೋಕ್ಕೆ. ಇದೊಂದು 3-4 ಕಿಲೋಮೀಟ್ರ್ ಅಷ್ಟೇ. ಇಲ್ಲೊಂದು ಎಕ್ಸ್ ಇಂಡಿಯಾ ಅಂತ ಒಂದು ಫ್ಯಾಕ್ಟ್ರಿ ಬರುತ್ತೆ, ಆ ಫ್ಯಾಕ್ಟ್ರಿವರೆಗೆ ಅಷ್ಟೇ. ಆ ಫ್ಯಾಕ್ಟ್ರಿ ಪಾಸ್ ಆಗ್ಬಿಟ್ರೆ ಅಲ್ಲಿಂದ ಆ ಕಡೆ ಚೆನ್ನಾಗೈತೆ ರೋಡು. ನೋಡ ಫ್ಯಾಕ್ಟ್ರಿ ಕಂಪ್ನಿ ನೋಡು, ಅದೇ ಫ್ಯಾಕ್ಟ್ರಿ ಅಲ್ಲಿ ಕಾಣ್ತೈತೆ. ಈಗ ಆಲ್ರೆಡಿ 3 ಕಿಲೋಮೀಟ್ರ್ ಬಂದಿದ್ದೀನಿ. ಆ ಫ್ಯಾಕ್ಟ್ರಿ ಪಾಸ್ ಆಗ್ಬಿಟ್ರೆ ರೋಡ್ ಚೆನ್ನಾಗೈತೆ.
ನೋಡು ಕಂಪ್ನಿ ಬಸ್ ಬರ್ತೈತೆ ನೋಡು, ಅದೇ ಫ್ಯಾಕ್ಟ್ರಿ ಕಂಪ್ನಿ ಬಸ್ ಅದು. ಎಕ್ಸ್ ಇಂಡಿಯಾನೋ ಎಕ್ಸ್ ಇಂಡಿಯಾನೋ ಗೊತ್ತಿಲ್ಲ. ನಾವೆಲ್ಲ ಎಕ್ಸ್ ಇಂಡಿಯಾನೇ ಓದೋದು, ಅದನ್ನು ಕನ್ನಡದಲ್ಲಿ ಸಿಂಡಿಯಾ ಅಂತ ಬರೆದಿರ್ತಾರೆ, ಇಂಗ್ಲೀಷಲ್ಲಿ ಎಕ್ಸ್ ಇಂಡಿಯಾ. ಯಾವುದೋ ಒಂದು ಕಂಪ್ನಿ. ಬರ್ರಿ ಹೋಗೋಣ ನಾವು. ಹೈವೇಲಿ ಲೋಡ್ ಗಾಡಿಯಲ್ಲಿ ಭಾರಿ ಹಿಂಸೆ ಅಂದರೆ ಹಿಂಸೆ. ನ್ಯಾಷನಲ್ ಹೈವೇ 1 ಹೇಗಿದೆ ನೋಡಿ, ನೋಡಿದ್ರ ಎರಡು ಅಡಿ ಕೆಳಗೆ ಇಳಿದು ಹೋಗಿ ಬರ್ತೈತೆ ಗಾಡಿ. ಬರ್ರಿ, ಯಾರ್ಯಾರು ನ್ಯಾಷನಲ್ ಹೈವೇಲಿ ಓಡಿಸ್ಬೇಕು ಅನ್ಸುತ್ತೆ, ಆಸೆ ಇತ್ತು ಗಾಡಿಯವರು ಬಂದು ಓಡಿಸ್ರಿ. ಈ ರೋಡಲ್ಲಿ ಗಾಡಿ ಬಂದರೆ ಏನಾಗಬೇಕು ನೋಡಿ. ಹಿಂಗಿದೆ ಇದು, ನೋಡಿ ಇದು ಹೆಂಗಿದೆ. ನೀರಿರೋದ್ರಿಂದ ಗುಂಡಿ ಕಾಣ್ತಿಲ್ಲ, ನೀರು ತೆಗೆದ್ರೆ ಕ್ಲೀನಾಗಿ ಕಾಣುತ್ತೆ ಹೈವೇ ಹೆಂಗೈತೆ ಅಂತ. ಹೌದು ಸಮಾಧಾನ ಅಣ್ಣ. ಟೂ ವೀಲರ್ ಅಣ್ಣ, ಸ್ವಲ್ಪ ಸೈಡ್ ಬೇಡ. ಹಾಂ ಹಂಗೆ ಏನಿಲ್ಲ, ಎಲ್ಲ ಕಡೆ ತಲೆ ಅಲ್ಲಾಡಿಸ್ತೈತೆ ಗಾಡಿ. ನಮ್ಮ ಫ್ಯಾಕ್ಟ್ರಿ ಒಳಗೆ ರೋಡ್ ನೋಡಿ ಸೈತೆ ಹೆಂಗೈತೆ ನೀರು. ಇಲ್ಲಿ ರೋಡ್ ಯಾವುದು ನೀರು ಯಾವುದು ಒಂದು ಗೊತ್ತಿಲ್ಲ. ನೀರೊಳಗೆ ಅವ್ರು ನಿಲ್ಸ್ಕೊಂಡ್ರೆ ನೋಡು. ಅಣ್ಣ ಇದ್ರಾಗ ರೋಡ್ ಯಾವುದು ನೀರು ಯಾವುದು? ಎಂತ ರೋಡ್ ಮಾಡಿದ ನೋಡು ಮಾರ್ರೆ. ಇಲ್ಲಿ ನೋಡಿ, ರೋಡೇ ಕಾಣ್ತಿಲ್ಲ, ಎಲ್ಲ ನೀರೇ. ಹೆಂಗಿದೆ ನೋಡಿ, ಒಂದು ಗುಂಡಿ ಬಿದ್ದಿದ್ರು ಏನು ಗೊತ್ತಾಗಲ್ಲ, ನೀರೊಳಗೆ ಗಾಡಿ ಓಡಿಸ್ತಿರೋದು. ಇಲ್ಲಿ ನೋಡಿ, ಅಯ್ಯೋ ಯಪ್ಪ, ಫ್ಯಾಕ್ಟ್ರಿ ಒಳಗೂ ಈ ಥರನ. ಹೌದು ಸಮಾಧಾನ. ನೀರು ಹರಿತಿರೋದು ನೋಡಿ, ಎಷ್ಟು ನೀರಿದೆ ಅಂತ. ಮಳೆ ಬಂದು ಫುಲ್ಲು ಮಳೆ ಹುಯ್ತಲ್ಲ 2 ದಿವಸದಿಂದ. ನಿನ್ನೆ ಎಲ್ಲ ಫುಲ್ಲು ಮಳೆ ಹುಯ್ದಿರೋದ್ರಿಂದ ಇಷ್ಟು ನೀರು ನಿಂತಿರೋದು. ಇನ್ನೊಂದು ಏನಪ್ಪ ಅಂದರೆ ಕೆಳಗಡೆ CC ರೋಡ್ ಇರೋದು, ಹಂಗಾಗಿ ಏನು ಟೆನ್ಷನ್ ಇಲ್ಲದೆ ಓಡಿಸ್ತಾ ಇದ್ದೀನಿ. CC ರೋಡ್ ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ಬಿಡ್ತಿದೆ. ಈ ಕಡೆಯಿಂದೆಲ್ಲ ಮಣ್ ರೋಡು, ಅಲ್ಲಿವರೆಗೂ CC ರೋಡು, ಇಲ್ಲಿಂದ ಈ ಕಡೆ ಎಲ್ಲ ಮಣ್ ರೋಡು. ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಆಯಿತು ನೋಡಿ, ಮಾಡ್ತಾವ್ರೆ. ಇನ್ನೂ ಸ್ವಲ್ಪ ಹಾಕಬೇಕು. ಲೆವೆಲ್ ಮಾಡ್ತಾ ಇದ್ದಾನೆ ಅಣ್ಣ, ಇವನು ಲೆವೆಲ್ ಮಾಡೋದು. ಇವತ್ತು ಡ್ರೋಸರಿಂದ ಲೋಡ್ ಮಾಡ್ತಾವ್ರೆ, ನಮಗೆ ಮಿಷಿನಿಂದ ಬಲ್ಕರಿಂದ ಲೋಡ್ ಮಾಡ್ತಿಲ್ಲ ಇವತ್ತು. ಇಲ್ಲೆಲ್ಲ ನೀರು ಕೆಸರು ಗದ್ದೆ ನೋಡಿ ಹೆಂಗಾಗುತ್ತೆ. ಸ್ನೇಹಿತರೆ, ಗಾಡಿ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಮಾಲೂರಿಗೆ ಲೋಡ್ ಆಗಿರೋದು, ವಾಪಸ್ ಮಾಲೂರಿಗೆ ಲೋಡ್ ಆಗೈತೆ. ಇವತ್ತು ಟೈಮು ಇಲ್ಲೇ 10:15. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಅಂದರೆ ಲೋಡ್ ಬೇಗ ಆಯಿತು, ಡೀಸೆಲ್ ಇರಲಿಲ್ಲ. ಡೀಸೆಲ್ದೇ ಸಮಸ್ಯೆ ಸಿಕ್ಕಾಪಟ್ಟೆ ನಮಗೆ. ಕಾಣ್ತಾ ಇಲ್ಲ ಮಕ್ಕ, ಅವು ಕಾಣ್ತಾ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಇರಲಿಲ್ಲ, ಡೀಸೆಲ್ ಬಂದು ಅಂದರೆ ಇಂಡೆಂಟ್ ಸಾಲ ಹಾಕ್ಬೇಕಲ್ಲಪ್ಪ, ಹಂಗಾಗಿ ಲೇಟ್ ಆಗ್ಬಿಡ್ತು. 10:15 ಇವಾಗಲೇ. ನೋಡೋಣ ಆರಾಮಾಗಿ ಹೋಗೋಣ. ಅದೇ ಟೆನ್ಷನ್ ನಮಗೆ. ಲೇಟ್ ಆಗಿಬಿಟ್ರೆ ಬೆಂಗಳೂರು ಸಿಟಿ ನೋ ಎಂಟ್ರಿ ಎಲ್ಲ ಪಾಸ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ, ಇಡೀ ರಾತ್ರಿ ಜರ್ನಿ ಮಾಡಲೇಬೇಕು. ಅಲ್ಲ, ಫಸ್ಟ್ನೇ ಟ್ರಿಪ್ಪು 5 ಗಂಟೆಗೆ 5:15 ಬಿಟ್ಟೆ ಮಾಲೂರು ಲೋಡ್ ಮಾಡಿದಾಗ. 2ನೇ ಟ್ರಿಪ್ಪು 7:30 8 ಗಂಟೆ ಬಿಟ್ಟೆ. ಇವತ್ತು 3ನೇ ಟ್ರಿಪ್ಪು 10:15 10:30 ಬಿಡ್ತಾಯಿದ್ದೀನಿ ನೋಡಿ. ಬರ್ತಾ ಲೇಟ್ ಆಗ್ತೈತೆ, ಬೇಗ ಆಗ್ತಾಯಿದೆ. 3ನೇ ಟ್ರಿಪ್ ಇದು ಮಾಲೂರಿಗೆ ಹೋಗ್ತಾ ಇರೋದು. ಓಡ ಆರಾಮಾಗಿ, ಜ್ವರ ಪರ ಎಲ್ಲ ರಿಕವರ್ ಆಗಿಬಿಟ್ಟಿದ್ದೀವಿ ಇವಾಗ. ಇವತ್ತು ರಾತ್ರಿ ನಿನ್ನೆ ಅಂತೂ ಫುಲ್ಲು ಒಳ್ಳೆ ನಿದ್ದೆ, ರೆಸ್ಟ್ ಮಾಡಿದ್ದೀನಿ. ಇವತ್ತು ರಾತ್ರಿ ಪೂರ್ತಿ ಹೊಡಿಲೇಬೇಕು, ಯಾಕಂದರೆ ನೋ ಎಂಟ್ರಿ ಟೈಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಳಗೋದ್ರೆ ನಾಳೆ ಹೋಗಿ ಖಾಲಿ ಮಾಡ್ಬೋದು. ಇಲ್ಲಾಂದರೆ ತಿರ್ಗಾ ನಾಡ್ದು ಸಂಜೆ, ಅಲ್ಲಿ ಡೇ ಟೈಮಲ್ಲಿ ಖಾಲಿ ಮಾಡಲ್ಲ, ಸಂಜೆ ಟೈಮಲ್ಲಿ ಖಾಲಿ ಮಾಡ್ತಾರೆ. ಹಾಗಾಗಿ ಆದಷ್ಟು ನಾಳೆ ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಲೆಟ್ಸ್ ಗೋ. ಸ್ನೇಹಿತರೆ, ಜವಗನಹಳ್ಳಿಗಿದ್ದೀನಿ. ಜವಗನಹಳ್ಳಿ ಅಂದರೆ ಹಿರಿಯೂರು ಸಿರಾ 2ರ ಮಧ್ಯೆ ಇದನ್ನ. ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ ನೋಡಿ. ನಮ್ಮ ಅಂಬಾರಿ ಅಲ್ಲಿ ನಿಂತೈತೆ. ಈ ಹೈವೇಲಿ ನೈಟ್ ಇದು ಓಪನ್ ಮಾಡಿರ್ತಾರೆ ಟೀ ಅಂಗಡಿ. ಟೀ ಮಾತ್ರ ಸೂಪರ್ ಮಾಡಿಕೊಡ್ತಾರೆ. ಎಂಥ ನಿದ್ದೆಗಣ್ಣಲ್ಲಿ ಬಂದು ಟೀ ಕುಡಿದ್ರೂ ನಿದ್ದೆ ಓಡೋಗುತ್ತೆ ನೋಡಿ. ಬಸ್ನವರೆಲ್ಲ ನಿಲ್ಸಿದ್ದಾರೆ ಟೀ ಕುಡಿಯೋಕ್ಕಂತ. ನಾನು ಯಾವಾಗಲೇ ಬರಲಿ ಇಲ್ಲಿ ಸ್ಟಾಪ್ ಕೊಟ್ಟೇ ಕೊಡ್ತೀನಿ.
ಹೊಸಪೇಟೆಯಿಂದ ಬಿಟ್ಟಂದರೆ ಖಾನಾವಸಳ್ಳಿ ಟೋಲ್ ಒಂದು ಸ್ಟಾಪು, ಅಲ್ಲಿ ಬಿಟ್ಟಂದರೆ ನೆಕ್ಸ್ಟ್ ಸ್ಟಾಪ್ ಇಲ್ಲೇ ಕೊಡೋದು. ಹಿರೂರಾಗ ಏನಾರು ರೇಷನ್ ತಗೋಬೇಕಂದ್ರೆ ಹಿರೂರಾಗ ನಿಲ್ಲಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟು ಇಲ್ಲೇ ಬಂದು ಸ್ಟಾಪ್ ಕೊಟ್ಟು ಟೀ ಕುಡ್ಕೊಂಡು ಹೋಯ್ತಾ ಇರೋದು. ಟೀ ಮಾತ್ರ ಸೂಪರಾಗಿ ಮಾಡ್ತಾರೆ. ನಮ್ಮ ಅಂಬಾರಿ ನೋಡಿ, ಟಯರೆಲ್ಲ ಬಿಸಿ ಏನು ಅಷ್ಟೇನು ಆಗಿಲ್ಲ, ಆರಾಮಾಗಿ ಹೋಗೋಣ. ಟೈಮ್ ಇಲ್ಲೇ 3 ಗಂಟೆ ಆಗ್ಬಿಡ್ತು, ಅದೇ ಬೇಜಾರು. ಟಯರೆಲ್ಲ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ಕಾಣ್ತಿರ್ಬೋದು ನೀವು ಬ್ರಿಡ್ಜ್ ಮೇಲೆ. ಟೈಮು 6:30. ನೋ ಎಂಟ್ರಿ ಏನೋ 8 ಗಂಟೆಯಿಂದ ಅಂತೆ. ಹೋಗಿ ಪಾಸ್ ಮಾಡಿಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಪೆಟ್ರೋಲ್ ಬಂಕ ಲೇಟ್ ಆಗಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಹೋಗ್ಬಿಡ್ಬೋದಾಯ್ತು ನಾನು. ಭಾಳ ಲೇಟ್ ಆಗ್ಬಿಡ್ತು ಪೆಟ್ರೋಲ್ ಬಂಕಲ್ಲಿ. ಇದು ನಾಗಸಂದ್ರ ಮೆಟ್ರೋ ನೋಡಿ, ನಾಗಸಂದ್ರ ಮೆಟ್ರೋ. ಲಾಸ್ಟ್ ಟೈಮು ಬ್ರಿಡ್ಜ್ ಓಪನ್ ಆಗಿದ್ದು ಮಾರನೇ ದಿವಸನೇ ಬಂದಿದ್ವಿ, ಆದರೆ ಅವತ್ತು ನೈಟಲ್ಲಿ ಬಂದಿದ್ದೆ, ಇವತ್ತು ಹಗಲಲ್ಲಿ ಬರ್ತಾ ಇದ್ದೀನಿ. 6:30 ಬಿಸಿಲು ನೋಡಿ ಹೆಂಗೆ ಹೊಡಿತೈತೆ. 6:30 ನೋಡಿದ್ರೆ ಇವಾಗ 6:30 ಈ ಥರ ಬಿಸಿಲು. ಸೊ ನಾನು ಸ್ಟಾಪಾಗಿ ಅಲ್ಲಿಂದ ಬರ್ತಾನೆ ಇದ್ದೀನಿ, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಅದು ಬೇರೆ ಇವತ್ತು ಶುಕ್ರವಾರ ಬೇರೆ. ಇವತ್ತು ಹೋಗಿ ಖಾಲಿ ಮಾಡಿದ್ರೆ ನಾಳೆ ಯಾವ್ದಾರ ಲೋಡ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಬೆಳಗ್ಗೆ ಹೋದರೆ ಸಾಯಂಕಾಲನೇ ಖಾಲಿ ಮಾಡೋದು. ಹಂಗಾಗಿ ಇವತ್ತು ಖಾಲಿ ಮಾಡ್ಕೊಂಬಿಟ್ರೆ ನಾಳೆ ಯಾವ್ದಾರು ಲೋಡ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ನಾಳೆ ಶನಿವಾರ, ಇವತ್ತು ಖಾಲಿ ಆಗಲಿಲ್ಲ ನಾಳೆ ನೈಟ್ ಖಾಲಿ ಆಗುತ್ತೆ. ಮತ್ತಿರ್ಗ ಭಾನುವಾರ ಲೋಡ್ ಆಗೋಲ್ಲ. ಇನ್ನು ಸೋಮವಾರಕ್ಕೆ 2 ದಿನ ಆಲ್ಟ್ ಆಗ್ಬಿಡ್ತೈತೆ ಗಾಡಿ. ಅದೇ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಅಂತ. ಸದ್ಯಕ್ಕೆ ಬಿಸಿಲು, ಎದುರುಗಡೆ ಬಿಸಿಲು ಇರೋದ್ರಿಂದ ಮೊಬೈಲ್ ಇಟ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಹೋಗಿ ನೋಡೋಣ. ಸ್ನೇಹಿತರೆ ಮಾಲೂರಲ್ಲಿ ಇದ್ದೀನಿ. ಗಾಡಿ ಶಾಂಪಲೆಲ್ಲ ಕೊಟ್ಟು ಒಳಗೆ ಇಳಿಸಿ ಬಂದಿದ್ದೆ. ಬೆಳಗ್ಗೆನೇ ಬಂದೆ, ಫುಲ್ಲು ನಿದ್ದೆ ಇರಲಿಲ್ವಲ್ಲ. ಫುಲ್ ಟ್ರಾಫಿಕ್ ಬೇರೆ, ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲೆಲ್ಲ ಬಂದು ಟಯರ್ಡಾಗಿ ಹಂಗೆ ನಿಲ್ಲಿಸಿ ಮಲಗ್ದವು. ನಾಷ್ಟನೂ ಮಾಡಿದ್ದಿಲ್ಲ. ಇವಾಗ ಎದ್ದೋಗಿ ತೂಕ ಈ ಕಾಲ ಮಾಡ್ಕೊಂಡು ಊಟ ಪಾರ್ಸಲ್ ತಗೊಬಂದು ಊಟ ಎಲ್ಲ ಮಾಡಿ ಅಲ್ಲಿ ಇಸ್ಬಿಟ್ಟು ಬಂದಿದ್ದೀನಿ. ಇಲ್ಲೊಂದು ಗಾಡಿ ಐತೆ, ತೋರಿಸ್ತೀನಿ ನೋಡಿ. ಈ ಗಾಡಿ ಅಶೋಕ್ ಲೈಲ್ಯಾಂಡು, ಇದು ಟಾಟಾ ಗಾಡಿ. ಇದು ಟಾಟಾ ಗಾಡಿ 14 ಇದು ಪಾಸಿಂಗು K01. ಇದು ಬಂದ್ಬಿಟ್ಟು ನಮ್ಮ ಬಾಗಲಕೋಟೆ ಲೋಕಾಪುರ ಐತಲ್ಲ ಅಲ್ಲಿದು ಗಾಡಿ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಇದು. ಮುಂದೆ ತೋರಿಸ್ತೀನಿ ರೀ ನೋಡಿ. ಇದು ಮುಂದುಗಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ದು. ನನ್ನ ಸ್ಟಾರ್ಟಿಂಗಿಂದನೂ ಸಬ್ಸ್ಕ್ರೈಬರ್ ಇವರು. ನನ್ನ ಚಾನಲ್ ಓಪನ್ ಆದಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಂತ ಫಸ್ಟು ಕೊಟ್ಟಿದ್ದು ಇವ್ರಿಗೇ. ಅಂದರೆ ಇವ್ರಿಗೆ ನಾನಾಗಿ ಕೊಟ್ಟಿಲ್ಲ, ಆದರೆ ಇವರು ಯಾರ ಕಡೆಯಿಂದನೋ ಕಲೆಕ್ಷನ್ ಮಾಡಿದರು ನಂಬರು. ಒಂದು ಹೇಳ್ಬೇಕೇನಪ್ಪ ಅಂದರೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೇನೆ ಅಂದರೆ, ನಮ್ಮ ಅಜಯ್ ಬ್ರದರು ಒಂದು ವೀಡಿಯೋದಲ್ಲಿ ಲಡಾಖ್ ಹೋಗ್ಬೇಕಾದ್ರೆ ಒಂದು ವೀಡಿಯೋದಲ್ಲಿ ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರಂದರೆ ಫ್ರೆಂಡ್ಶಿಪ್ ಮಾಡಬೇಕು, ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಅದರಿಂದ ಒಳ್ಳೆಯದಾಗುತ್ತೆ, ಹಂಗೆ ಹಿಂಗೆ ಏನಾರ ಒಂದು ಸಹಾಯ ಆಗುತ್ತೆ ಹಾಗೆ ಹೇಗೆ ಅಂತೇಳಿ. ಆ ಮಾತು ಅವತ್ತು ಈ ಓನರ್ ಕಡೆಯಿಂದ ನನಗೆ ನಿಜವಾಗಿದೆ. ಏನು ಹೇಳ್ಬೇಕಂದ್ರೆ, ಓನರ್ ಹೆಸರು ಬಂದು ರಮೇಶು. ಇವತ್ತು ಅವ್ರು ನನ್ನ ಮುಂದೆ ಬಂದರೆ ಇವರೇ ಅಂತ ಕಂಡಿಡಿಯೋಕ್ಕಾಗಲ್ಲ ನಾನು. ಯಾಕಂದರೆ ಒಂದು ಸಲಿನೂ ನಾನು ನೋಡಿಲ್ಲ ಅವ್ರನ್ನ. ಫೋನ್ ಕಾಂಟ್ಯಾಕ್ಟಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ. ಆಮೇಲೆ ಏನಪ್ಪ ಅಂದರೆ, ನಾವು ಡ್ರೈವರ್ ಕೆಲಸ ಮಾಡ್ತು ಕಷ್ಟಪಡೋದು ನೋಡ್ಬಿಟ್ಟು, ಅಣ್ಣ ನೀನು ಏನು ಡ್ರೈವರ್ ಕೆಲಸ ಮಾಡ್ತಿದ್ದೀಯಾ, ಗಾಡಿ ಹಾಕು, ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ, ನಿನಗೆ ಶ್ಯೂರಿಟಿ ಬೇಕಾ, ಸೆಕ್ಯೂರಿಟಿ ಬೇಕಾ, ನಾನು ಹಾಕ್ತೀನಿ, ನಿನಗೆ ಏನಕ್ಕೆ ಬೇಕು, ನಮ್ಮೂರಲ್ಲಿ ಗಾಡಿ ಬೇಕಾದ್ರೆ ಕಮ್ಮಿ ರೇಟ್ ಗಾಡಿ ಕೊಡಿಸ್ತೀನಿ, ಎಷ್ಟು ಹೇಳ್ತಾರೆ ಗೊತ್ತಾ. ಅವ್ರು ಯಾರೋ ಯಾವ ಊರು, ಅವರು ಒಬ್ಬ ಲೋಕಾಪುರದವರು, ನಾವು ಯಾರೋ ಯಾವ ಊರು. ಒಬ್ಬರೇ ಒಂದು ವಿಡಿಯೋ ನೋಡೋದ್ರಿಂದ ಇಷ್ಟು ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾರಂದರೆ ಎಷ್ಟು ಖುಷಿ ಆಗ್ಬೋದಲ್ಲ. ಫ್ರೆಂಡ್ಶಿಪ್ಪಲ್ಲಿ ಸಬ್ಸ್ಕ್ರೈಬರ್ಗಳು ಈ ಥರ ಎಲ್ಲ ಮಾಡ್ತಾರಂದರೆ. ಹಂಗೆ ನಮ್ಮ ಹೊನ್ನಾವರದಲ್ಲಿ ಒಬ್ಬರು ಗುರುವಣ್ಣ ಅಂತ ಒಬ್ಬರಿದ್ದಾರೆ, ಅವರು ಅಷ್ಟೇ ಎಷ್ಟು ಹೆಲ್ಪ್ ಮಾಡೋಕ್ಕೆ. ಏನು ಹೆಲ್ಪ್ ಬೇಕು ಹೇಳೋಣ, ನಮ್ಮೂರ ಕಡೆ ಬಂದಾಗ ನಾನು ಮಾಡ್ತೀನಿ ಅಂತ ಒಬ್ಬರು ಗುಲ್ಬರ್ಗದಲ್ಲಿ ಒಬ್ಬರು ಹಂಗೆ ಹೇಳ್ತಿರ್ತಾರೆ. ಸುಮಾರು ಜನ ಆ ಥರ ಹೇಳ್ತಿರ್ತಾರೆ. ಅಂದರೆ ಒಂದೊಂದು ಟೈಮ್ ಅನ್ನುತ್ತೆ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ಯಾಕೆ ಸುಮ್ಮನೆ ಅಂತ. ಇವಾಗೆಲ್ಲ ಯೋಚನೆ ಮಾಡಿದಾಗ ಭಾಳ ಒಂಥರ ಹೆಮ್ಮೆ ಅನಿಸುತ್ತೆ.
ಕೆಲವು ಊರುಗಳಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಈ ಓನರ್ ಬಗ್ಗೆ ಹೇಳಲೇಬೇಕಂದ್ರೆ ಸ್ಟಾರ್ಟಿಂಗು ವಿಡಿಯೋದಿಂದನೂ ನನಗೆ ನೆನಪೈತೆ. ಟ್ರಾನ್ಸ್ಪೋರ್ಟ್ಗಳು ಅವಾಗೆಲ್ಲ ನಾನು ಟ್ರಾನ್ಸ್ಪೋರ್ಟ್ ನಂಬರೆಲ್ಲ ಕೊಡ್ತಿದ್ದೆ, ಆವಾಗಿಂದ ಅವರೆಲ್ಲ ಕೇಳ್ಕೊಂಡು ನಂಬರೆಲ್ಲ ಇಸ್ಕೊಂಡು ಇದು ಮಾಡ್ತಿದ್ರು. ಅವತ್ತಿಂದ ಇವತ್ತರೆಗೂ ಕಾಂಟ್ಯಾಕ್ಟಲ್ಲಿ ಲೀಸ್ಟಲ್ಲೇ ಅವರೇ. ಈಗಲೂ ನನ್ನ ಕಡೆಯಿಂದನೇ ಲೋಡಾಗಿ ಬಂದಿರೋ ಗಾಡಿ ಇದು. ನಾನು ಕಳಿಸಿರೋ ಹೊಸಪೇಟೆ ಆಫೀಸಿಂದ 2-3 ಲೋಡ್ ಮಾಡೋರೆ, ಭತ್ತ ಒಂದು 2-3 ಲೋಡ್ ಕಳಿಸಿದ್ದೀನಿ. ಆದ್ರೂ ಓನರ್ ನೋಡಿಲ್ಲ. ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ, ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಾನೆ ಇರ್ತೀನಿ, ನಾನು ಓನರ್ ನೋಡಿಲ್ಲ. ಆದರೆ ಅವ್ರು ನನ್ನ ನೋಡಿರ್ತಾರೆ, ಯಾಕಂದರೆ ವಿಡಿಯೋದಲ್ಲೆಲ್ಲ ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನನಗೆ ಅವರು ಒಂದ್ಸಲಿ ಸಿಕ್ಕಿದಾಗ, ಲಾಸ್ಟ್ ಟೈಮ್ ನಾನು ಲೋಕಾಪುರೆಲ್ಲ ಹೋದಾಗ ಮಿಸ್ ಆಗ್ಬಿಡ್ತು, ಅವ್ರು ಇರಲಿಲ್ಲ. ನೆಕ್ಸ್ಟ್ ಯಾವಾಗಲೇ ಹೋದಾಗ ಮೀಟ್ ಮಾಡಿ ಮಾತಾಡ್ಸ್ಕೊಂಬರೋಣ. ಇದಕ್ಕೆ ಹೇಳೋದು, ಯಾವತ್ತೇ ಆಗಲಿ ಫ್ರೆಂಡ್ಶಿಪ್ ಮಡಿಕೋಬೇಕು, ಕಷ್ಟ ಸುಖಕ್ಕೆ ಆಗ್ತಾರೆ. ಅವರು ನನಗೆ ಗ್ಯಾರಂಟ್ರು ಸೆಕ್ಯೂರಿಟಿ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ ಗಾಡಿ ಹಾಕ್ಕೊಳ್ಳೋಕ್ಕೆ, ಆದ್ರೂ ಅಷ್ಟು ಹೆಲ್ಪ್ ಮಾಡ್ತೀನಂತ ಮುಂದೆ ಬರ್ತಾರಲ್ಲ. ನಿನ್ಗೆ ಯಾವ ಬ್ಯಾಂಕಲ್ಲಿ ಬೇಕಣ್ಣ, ನಾನು ಗ್ಯಾರಂಟಿ ಹಾಕ್ಕೊಡ್ತೀನಿ, ಶ್ಯೂರಿಟಿ ಹಾಕ್ಕೊಡ್ತೀನಿ, ನೀನು ಗಾಡಿ ಮಾಡು ಅಂತ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ ಅವರು. ಫೋರ್ಟಿನ್ ವೀಲ್ ಮಾಡು, ನೀನು ಮಾಡು ಅಂತ. ಈ ಥರ ಫ್ರೆಂಡ್ಶಿಪ್ಪು ಎಲ್ಲೂ ಸಿಗಲ್ಲ. ನಮ್ಮ ಫ್ರೆಂಡ್ಶಿಪ್ಪು ಹೀಗೆ ಇರಲಿ. ಬನ್ನಿ ಹೋಗಿ. ಈಗ ನಮ್ಮ ಗಾಡಿ ಶಾಂಪಲ್ ಹೋದ್ಮೇಲೆ ಮಳೆ ಮೋಡ ಬರೋಂಗೈತೆ, ಅಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಮತ್ತು ಮಳೆ ಬಂತ ತರ್ಪಲ್ ಹಾಕ್ಬೇಕು, ಅಲ್ಲಿ ಹೋಗಿ ಇರೋಣ. ಸ್ನೇಹಿತರೆ, ಟೈಮ್ ಬಂದು 7 ಗಂಟೆ ಆಯ್ತಾ ಬಂತು, ಇನ್ನೂವರೆಗೂ ಗಾಡಿ ಖಾಲಿ ಆಗಿಲ್ಲ. ಒಂದು ಶಾಂಪಲ್ ಓಕೆ ಆಗಿದೆ ಅಂತೆ, ಗಾಡಿ ಖಾಲಿ ಮಾಡಿಸ್ಬೇಕು, ಇನ್ನೂವರೆಗೂ ಖಾಲಿ ಮಾಡಿಸಿಲ್ಲ. ನೈಟೆಲ್ಲ ಹೊಡ್ಕೊಂಬಂದು ಏನಾಗ್ತದೆ ಅಂದರೆ ಇದೇ ಬೇಜಾರು. ಗಾಡಿ ಖಾಲಿ ಆಗಿಲ್ಲ ಅಂದರೆ ಭಾಳ ಬೇಜಾರಾಗ್ಬಿಡ್ತವೆ. ಸುಮ್ಮನೆ ಅಷ್ಟೆಲ್ಲ ಹೊಡ್ಕೊಂಬರ್ತೀವಿ, ಇವರು ಖಾಲಿ ಮಾಡಲ್ಲ. ಸ್ಕ್ರಾಪ್ ಗಾಡಿಗಳು ಇವತ್ತು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸ್ಕ್ರಾಪ್ ಗಾಡಿಗಳು ಜಾಸ್ತಿ ಇದ್ದಾಗ ಲೇಟ್ ಮಾಡ್ತಾಯಿದ್ದಾರೆ, ಇವತ್ತು ಕಡಿಮೆ ಇದೆ, ಆದ್ರೂ ಖಾಲಿ ಮಾಡ್ತಾಯಿಲ್ಲ. ಏನಕ್ಕಂತ ಗೊತ್ತಿಲ್ಲ. ಒಂದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಒಂದು ಗಾಡಿ ಖಾಲಿ ಮಾಡಿದ್ರು, ಅದೇ ಫಸ್ಟ್ ಗಾಡಿ. ನಂದು 2ನೇ ಗಾಡಿ, ಅದು 3ನೇ ಗಾಡಿ. ಅದು ಬಳ್ಳಾರಿದು EKR ಅಂತೇಳಿ, EKR ಬ್ರದರ್ಸ್ ಅಂತೇಳಿ ಆ ಗಾಡಿ ಕಾಣ್ತಿರ್ಬೋದು. ಇವಾಗ ಗಾಡಿ ತೆಗೆದ್ಮೇಲೆ ನೋಡಿ, ಈ ಗಾಡಿ ತೆಗೆದ್ಮೇಲೆ ಬಿಡೋಕ್ಕೆ ಹೇಳಿದ್ದಾರೆ ನೋಡಿ. ಇಲ್ಲೆಲ್ಲ ಗೊತ್ತಾ, ಇವೆಲ್ಲ ಡ್ರಮ್ಗಳು, ಪೇಂಟ್ ಡಬ್ಬಗಳು, ಇವೆಲ್ಲ ಕರಗಿಸಿ TMT ಮಾಡಿಬಿಡ್ತಾರೆ ನೋಡಿ. ಇಲ್ಲೆಲ್ಲ ಎಷ್ಟವೆ, ರಾಶಿ ಇದೆ. ಈ ಗಾಡಿಯಲ್ಲಿ ನೋಡಿ ಒಂದು ಗ್ಲಾಸೇ ಇಲ್ಲ. ರೈಟ್ ಸೈಡ್ ಗ್ಲಾಸ್ ಐತೆ, ಲೆಫ್ಟ್ ಸೈಡ್ ಗ್ಲಾಸೇ ಇಲ್ಲ. ಶ್ರೀ ವೆಂಕಟೇಶ್ವರ A01. ಈಗ ಗಾಡಿ ತೆಗೆದ್ರೆ ಅದೇ ಜಾಗದಲ್ಲಿ ನಮ್ಮ ಗಾಡಿ ಬಿಡಬೇಕು, ಅದಕ್ಕೆ ಕುತ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತು ಒಟ್ಟಿನ ಸಂಜೆ ಒಳಗೆ ಖಾಲಿ ಮಾಡಿಕೊಡ್ತಾರೆ, ಏನು ಸಮಸ್ಯೆ ಏನಿಲ್ಲ. ಮತ್ತು ಶಾಂಪಲ್ ಓಕೆ ಆಗಬೇಕು ಅಷ್ಟೇ. ಶಾಂಪಲ್ ಒಂದು ಓಕೆ ಆದರೆ, ಒಂದು ಶಾಂಪಲ್ ಓಕೆ ಆಯಿತು ಅಂದರೆ ಒಂದು ಅರ್ಧ ಗಾಡಿಗೆ ಓಕೆ ಆಯಿತು. ಇನ್ನು ಅರ್ಧ ಗಾಡಿಗೆ, ಈಗ ಅರ್ಧ ಗಾಡಿ ಖಾಲಿ ಮಾಡಬೇಕು ಗಾಡಿನ, ಆಮೇಲೆ ಮತ್ತೆ ಶಾಂಪಲ್ ತೊಗೊಂಡೋಗ್ತಾರಲ್ಲ ಅದು ಓಕೆ ಆದರೆ ಪೂರ್ತಿ ಖಾಲಿ ಆಗಿಬಿಡುತ್ತೆ. ನೋಡೋಣ. ಲೋಡು ರೆಡಿಗೈತೆ. ಲೋಡು ಬಿಜಾಪುರಕ್ಕೆ ಲೋಡ್ ನಮ್ಮದು. ನಾಳೆ ಶನಿವಾರ ಲೋಡ್ ಮಾಡ್ಕೊಂಡು ಭಾನುವಾರ ಮನೇಲಿ ನಿಂತ್ಕೊಂಡು ಸೋಮವಾರ ಬೆಳಗ್ಗೆ ಬಿಜಾಪುರದಲ್ಲಿರೋದು. ಒಟ್ಟಿನಲ್ಲಿ ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಖಾಲಿ ಮಾಡಿಬಿಟ್ಟ ಅಂದರೆ ನಮಗೆ ಸಾಕು. ಇಲ್ಲೇ ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋದು. ಇಲ್ಲಿಂದನೇ ಲೋಡು, ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಅಷ್ಟೇ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕೋಲಾರದ್ದು. ಹೋಗಿ ಲೋಡ್ ಗೀಡ್ ಮಾಡ್ಕೊಂಡು ಬಿಜಾಪುರಕ್ಕೆ ಮನೆಗೆ ಹೋಗಿ, ಮನೆಯಿಂದನೇ ಭಾನುವಾರನೇ ಬಿಡೋದು. ಸುಮ್ಮನೆ ಬಿಟ್ಟು ಭಾನುವಾರಲ್ಲಿ ಖಾಲಿ ಆಗೋಲ್ಲ, ಏನಿಲ್ಲ, ಯಾಕೆ ಮನೆಗಾರ ಹೋಗಿ ಎಷ್ಟು ತಗೊಂಡು ಬಿಡೋದು. ನೋಡೋಣ. ಇವತ್ತು ಫಸ್ಟ್ ಗಾಡಿ ಖಾಲಿ ಮಾಡಿಬಿಟ್ಟು ಇಲ್ಲೇ ಆಲ್ಟ್ ಆಗೋದು, ಯಾಕಂದರೆ ಜಾಗ ಚೆನ್ನಾಗಿರುವಂತೆ, ಮತ್ತು ಊಟ ತಿಂಡಿ ವ್ಯವಸ್ಥೆ ಇಲ್ಲ, ಅಲ್ಲಿ ಹೋಗ್ಬೇಡ, ಇಲ್ಲೆಲ್ಲ ಆಲ್ಟಾಗಿ ಬೆಳಗ್ಗೆ ತೊಗೊಂಡೋಗು ಅಂತ ಹೇಳಿದ್ದಾರೆ. ನೋಡಿ ಏನಪ್ಪ ಅಂದರೆ, ನಿಮಗೆ ಲಾಸ್ಟ್ ಟೈಮು ನಾನು ಗೋವಾ ತಿಂದಿದ್ದು ನೋಡಬೇಕು. ಇಷ್ಟಿಷ್ಟಪ್ಪ ಕಲ್ಲುಗಳು ತಿಂದಿದ್ದೆ, ಗ್ರಾನೈಟ್ ಕಲ್ಲುಗಳು, ಸಣ್ಣ ಒಂದು 4-5 kg ಕಲ್ಲು, ಅದೇ ಥರ ಕಲ್ಲಂತೆ. ಬಿಜಾಪುರದಲ್ಲಿ ಎಲ್ಲಿ ಏನು ಅಂತ ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಬನ್ನಿ. ಇವರೇ EKR ಗಾಡಿ ಡ್ರೈವರು. ಇಲ್ಲಿ ನಿಂತವ್ರೆ, ಕಾಣ್ತಿಲ್ಲ ಬಿಡಿ ಅವರು, ಅಲ್ಲಿ ನಿಂತವ್ರೆ, ಕಾಣ್ತಿಲ್ಲ ಸದ್ಯಕ್ಕೆ. ಆಮೇಲೆ ಆವಾಗಲೇ ಅಲ್ಲಿ ಆಚೆ ಹೋಗಿ ನಮ್ಮ ಸಬ್ಸ್ಕ್ರೈಬರ್ ಗಾಡಿ ವಿಡಿಯೋ ಮಾಡ್ಕೊಬಂದೆ. ಅಲ್ಲಿ ನಮ್ಮ ಗುರುವಣ್ಣನ ಬಗ್ಗೆ ಹೇಳ್ಕೊಂಡು ಬಂದು ಇಲ್ಲಿ ಮಲಗಿದ್ದೀನಿ. ಮತ್ತೆ ಫೋನ್ ಮಾಡಿ ಮೊನ್ನೆ 1 hour ಬಂದಿದ್ದೀರಾ, ವಿಡಿಯೋ ಹಾಕಿದ್ದೀರಾ, ಫೋನ್ ಮಾಡಿಲ್ಲ ನನಗೆ, ಹಂಗೆ ಹೋಗಿದ್ದೀರಾ ನೀವು, ನಾನು ಮನೆಗೆ ಕೊಬ್ಬರಿ ಎಣ್ಣೆ ಕೊಡಬೇಕಾಯ್ತು ನಿಮ್ಮ ಮನೆಗೆ, ನೀವು ಹಿಂಗೆ ಅಂತೇಳಿ ಹೇಗಾಡ್ತಾಯಿದ್ರು. ಬಂದಾಗ ಫೋನ್ ಮಾಡೋಕ್ಕಲ್ಲ. ನಾ ಹೇಳಿದೆ, ಅಣ್ಣ 10:30 11 ಗಂಟೆ ಆಗಿತ್ತು, ಅದಕ್ಕೆ ಮಾಡಿಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ ಫೋನ್ ಮಾಡಿ ಅಂತ ಹೇಳಿದರು. ಮತ್ತು ಮಾತ್ರೆ ತಗೊಂಡು ಹುಷಾರಾಗಿ ರೆಸ್ಟ್ ತಗೊಳ್ಳಿ, ಮತ್ತು ಕ್ಲೈಮೇಟ್ ಸರಿ ಇಲ್ಲ ಇವಾಗೆಲ್ಲ, ಸ್ವಲ್ಪ ಹುಷಾರಾಗಿ ಮಾತ್ರೆ ತಗೊಂಡು ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿರಿ, ಆರೋಗ್ಯ ಯೋಗೇಶ್ವರ ಮೇಲೆ ವಿಚಾರಿಸಿದ್ರು. ಮತ್ತು
ಗೋವಾ 1 ಅವರ್ ಹೋದಾಗ ಅವರನ್ನು ಮಾತಾಡ್ಸೋಣ. ಭಾಳ ಖುಷಿಯಾಗುತ್ತೆ ಈಗೆಲ್ಲ. ಆ ಗಾಡಿ ಖಾಲಿ ಆಯಿತು ಅನಿಸುತ್ತೆ. ಅವ್ರೆ ತೆಗಿತಾವ್ರೆ. ಈ ಗಾಡಿ ಖಾಲಿ ಆದರೆ ಈಗ ನಮ್ಮ ಗಾಡಿ ಬರೋದು ನೋಡಿ. ಒಂದು ಗ್ಲಾಸೇ ಇಲ್ಲ ಗಾಡಿ. ಬನ್ನಿ ಇನ್ನೇನು ಆ ಗಾಡಿ ತೆಗಿತಾವ್ರೆ. ಆ ಗಾಡಿ ತೆಗೆದು ಕೂಡಲೇ ನಮ್ಮ ಗಾಡಿ ಬಿಟ್ಟು ಖಾಲಿ ಮಾಡಿಸೋಣ.